ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಜರುಗಿರುವಂತಹ ಒಂದು ಸಂಘಟನೆಯನ್ನು ನಿಮ್ಮೊಂದಿಗೆ ಕ್ಲುಪ್ತವಾಗಿ ಹೇಳುತ್ತೇನೆ, ಜಾಗ್ರತೆಯಿಂದ ಕೇಳಿರಿ. ದೇವರು ಅಬ್ರಹಾಮನನ್ನು ಸಾರಳನ್ನು ಅನ್ಯ ಸಂಪ್ರದಾಯದಲ್ಲಿರುವಾಗ ದೇವರು ಅವರನ್ನು ಆರಿಸಿಕೊಳ್ಳುತ್ತಾರೆ, ದೇವರು ಅವರನ್ನು ಕರೆಯುತ್ತಾರೆ. ನಿನ್ನ ಪ್ರಾಂತ್ಯವನ್ನು, ನಿನ್ನ ಪ್ರಜೆಗಳನ್ನು, ನಿನ್ನ ಪದ್ಧತಿಗಳನ್ನು ಬಿಟ್ಟು ಬಿಟ್ಟು ನಾನು ನಿನಗೆ ತೋರಿಸುವ ವಾಗ್ದಾನ ಭೂಮಿಗೆ ಹೊರಟು ಹೋಗು ಅನ್ನುತ್ತಾರೆ. ಹೀಗೆ ದೇವರು ಹೇಳಿದಾಗ ಅಬ್ರಹಾಮನು ಸಾರಳು ದೇವರ ಮಾತನ್ನು ನಂಬಿ ಅವರಿಬ್ಬರು ಎಲ್ಲಿಗೆ ಹೋಗ್ತಾ ಇದ್ದಾರೆಂಬುದಾಗಿ ಗೊತ್ತಿಲ್ಲದಿದ್ದರೂ ಕೂಡ ಅವರು ದೇವರ ಮಾತಿಗೆ ವಿಧೇಯರಾಗಿ ಇಬ್ಬರು ಹೊರಟು ಪ್ರಯಾಣ ಮಾಡುತ್ತಾ ಕಾನಾನ್ ದೇಶಕ್ಕೆ, ಅಂದರೆ ದೇವರು ವಾಗ್ದಾನ ಮಾಡಿರುವಂತಹ ದೇಶಕ್ಕೆ ಪ್ರಯಾಣ ಮಾಡಿ ಬರುತ್ತಾರೆ. ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ಅವರು ಬಂದಾಗ ದೇವರು ಅವರನ್ನು ಯಾವ ಪ್ರಾಂತ್ಯಕ್ಕೆ ನಡೆಸಬೇಕಿತ್ತೋ ಆ ಪ್ರಾಂತ್ಯಕ್ಕೆ ಅವರು ಬರುತ್ತಾರೆ. ದೇವರ ಚಿತ್ತಾನುಸಾರವಾದಂತಹ ಪ್ರಾಂತ್ಯಕ್ಕೆ, ಪ್ರದೇಶಕ್ಕೆ ಅವರು ಬಂದಾಗ ಅಲ್ಲಿ ಬರಗಾಲ ಉಂಟಾಗುತ್ತದೆ. ದೇವರ ಚಿತ್ತ ಮಾಡುವುದಾದರೆ ತೊಂದರೆಗಳು ಬರುತ್ತವೋ, ದೇವರು ಹೇಳಿದ ಸ್ಥಳದಲ್ಲಿ ಇರುವುದಾದರೆ ಕಷ್ಟಗಳು, ಬರಗಾಲಗಳು ಬರುತ್ತವೆ ಎಂಬ ಪ್ರಶ್ನೆ ಕೇಳುವುದಾದರೆ ಅದಕ್ಕೆ ಉತ್ತರ ಎಸ್ ಆಗಿದೆ. ನಾವು ದೇವರ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದರು, ದೇವರಿಗೆ ಅನುಗುಣವಾಗಿ ಬದುಕುತ್ತಾ ಇದ್ದರು, ದೇವರ ವಾಕ್ಯಾನುಸಾರವಾಗಿ ಬದುಕುತ್ತಾ ಇದ್ದರು, ನಾವು ಅನೇಕ ಸಂದರ್ಭಗಳಲ್ಲಿ ಪರಿಶೋಧಿಸಲ್ಪಡುತ್ತೇವೆ, ಪರೀಕ್ಷಿಸಲ್ಪಡುತ್ತೇವೆ, ಪರಿಶೀಲಿಸಲ್ಪಡುತ್ತೇವೆ, ಪ್ರಶ್ನಿಸಲ್ಪಡುತ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಸೈತಾನನಿಂದ ಶೋಧಿಸಲ್ಪಡುತ್ತೇವೆ ಎಂಬ ಈ ವಿಷಯ ಯಾರು ಮರೆಯಬೇಡಿರಿ ಎಂಬುದಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಆ ದಿನ ಎಲ್ಲಿ ದೇವರು ವಾಗ್ದಾನ ಮಾಡಿದ ಸ್ಥಳವಿತ್ತೋ ಅಲ್ಲಿಗೆ ಅಬ್ರಹಾಮನು ಬಂದಾಗ ಬರಗಾಲ ಉಂಟಾಯಿತು. ಆದಿಕಾಂಡ 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ನೀವು ಪರಿಶೀಲಿಸಿ ನೋಡುವುದಾದರೆ ಎಲ್ಲಿಯೂ ಯಾವತ್ತೂ ಕೂಡ ಬರಗಾಲ ಜರುಗಿರುವಂಥದ್ದನ್ನು ನಾವು ಕಾಣುವುದಿಲ್ಲ. ಬಹುಶಃ ಭೂಮಿಯ ಮೇಲೆಯೇ ಅದು ಮೊಟ್ಟ ಮೊದಲ ಬರಗಾಲವಾಗಿರುತ್ತದೆ. ಎಲ್ಲಿ ಅದು ಬಂದಿತು ಗೊತ್ತಾ? ಅಬ್ರಹಾಮನು ವಾಗ್ದಾನ ಭೂಮಿಗೆ ಸೇರಿದಾಗ ಬಂದಿತು, ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಾಗ ಬಂದಿತು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸಿದಾಗ, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಜೀವಿಸಿದಾಗ ಯಾವ ಸಮಸ್ಯೆ ಇರಲಿಲ್ಲ, ಯಾವ ಕಷ್ಟ ಇರಲಿಲ್ಲ, ಯಾವ ತೊಂದರೆ ಇರಲಿಲ್ಲ, ಯಾವ ಆರ್ಥಿಕ ಸಮಸ್ಯೆಗಳು ನಮಗಿರಲಿಲ್ಲ, ಯಾರ ಶತ್ರುತ್ವವಿರಲಿಲ್ಲ. ಆದರೆ ಯಾವಾಗ ನಮ್ಮ ಜೀವನ ಮಾರ್ಪಡಿಸಿಕೊಂಡೆವೋ, ಯೇಸುವಿಗೆ ಯಾವಾಗ ನಮ್ಮ ಜೀವನ ಒಪ್ಪಿಸಿಕೊಟ್ಟೆವೋ ಅವಾಗಲೇ ನಾವು ಹೆಚ್ಚು ಶೋಧನೆ ಎದುರಿಸುತ್ತಿದ್ದೇವೆ, ಒತ್ತಡ ಎದುರಿಸುತ್ತಿದ್ದೇವೆ, ಶತ್ರುತ್ವ ಎದುರಿಸುತ್ತಿದ್ದೇವೆ, ಆರೋಗ್ಯ ಸಮಸ್ಯೆ ಹಾದು ಹೋಗ್ತಿದ್ದೇವೆ, ಆರ್ಥಿಕ ತೊಂದರೆ ಹಾದು ಹೋಗ್ತಿದ್ದೇವೆ. ಯಾಕೆ ಹೀಗೆ ಜರುಗುತ್ತಾ ಇದೆ ಎಂಬ ಪ್ರಶ್ನೆ ನಿಮಗೆ ಕಾಡುತ್ತಾ ಇರುವುದಾದರೆ ದಯವಿಟ್ಟು ಕೇಳಿ ಪ್ರಿಯರೇ. ಹಿತ್ತಾಳೆಯಾಗಲಿ, ಇಲ್ಲವೇ ಅಲ್ಯೂಮಿನಿಯಂ ಆಗಲಿ, ಇಲ್ಲವೇ ತಾಮ್ರವಾಗಲಿ ಯಾರು ಪುಟಕ್ಕೆ ಹಾಕುವ ಪ್ರಯತ್ನ ಮಾಡಲ್ಲ. ಕೇವಲ ಬಂಗಾರವನ್ನು ಮಾತ್ರ ಪುಟಕ್ಕೆ ಹಾಕುತ್ತಾರೆ. ಒಂದು ವೇಳೆ ದೇವರು ನಿಮ್ಮನ್ನು ತೊಂದರೆಗಳ ಒಂದು ಪುಟಕ್ಕೆ ಹಾಕುತ್ತಾ ಇರುವುದಾದರೆ ದಯವಿಟ್ಟು ಗಮನಿಸಿರಿ. ದೇವರು ನಿಮಗೆ ಬೆಲೆ ಕೊಟ್ಟಿರುವುದರಿಂದ, ನೀವು ಬೆಲೆ ಬಾಳುವ ವ್ಯಕ್ತಿಯಾಗಿರುವುದರಿಂದ ದೇವರು ನಿಮ್ಮನ್ನು ಪುಟಕ್ಕೆ ಹಾಕಿ ಪರಿಶೋಧಿಸುತ್ತಿದ್ದಾರೆ. ಆತನು ನಿಮ್ಮನ್ನು ಪುಟಕ್ಕೆ ಹಾಕಿ ಪರಿಶೋಧಿಸಿದ ನಂತರ ಏನ್ ಜರುಗುತ್ತದೆ ಗೊತ್ತಾ? ಈ ಪರೀಕ್ಷೆ ಕಾಲ ನಿಮ್ಮನ್ನು ಪರಿಶುದ್ಧಗೊಳಿಸುತ್ತದೆ, ನಿಮ್ಮಲ್ಲಿರುವ ಕೊಳೆಯನ್ನು, ಮಲಿನವನ್ನು ತೊಲಗಿಸುತ್ತದೆ ಎಂಬ ಸತ್ಯವನ್ನು ಮರೆಯಬೇಡಿರಿ ಎಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಬಂಗಾರವನ್ನು ಬೆಂಕಿಯಲ್ಲಿ ಎದಕ್ಕೆ ಹಾಕ್ತಾರೆ? ಅದಕ್ಕೆ ತೊಂದರೆ ಕೊಡುವುದಕ್ಕಾಗಲ್ಲ, ಅದನ್ನು ನಷ್ಟಪಡಿಸುವುದಕ್ಕಾಗಲಿ ಕಷ್ಟಪಡಿಸುವುದಕ್ಕಾಗಲಿ ಬಂಗಾರ ಬೆಂಕಿಯಲ್ಲಿ ಹಾಕುವುದಿಲ್ಲ. ಅದನ್ನು ಪುಟಕ್ಕೆ ಹಾಕಲು ಕಾರಣವೇನೆಂದರೆ ಪರಿಶುದ್ಧಗೊಳಿಸುವುದಕ್ಕಾಗಿ, ಅದನ್ನು ಚೊಕ್ಕ ಬಂಗಾರವನ್ನಾಗಿ ಮಾಡುವುದಕ್ಕಾಗಿ. ಹಾಗೆ ನಿಮ್ಮನ್ನು ಕೂಡ ಬಂಗಾರದಂತಹ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವುದಕ್ಕೋಸ್ಕರ ಕೆಲವೊಮ್ಮೆ ದೇವರು ಪರೀಕ್ಷೆಗಳನ್ನು ಹಾದು ಹೋಗುವಂತೆ ಮಾಡ್ತಾರೆ ಎಂಬ ವಿಷಯವನ್ನು ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಅಬ್ರಹಾಮನ ಕಾಲದಲ್ಲಿ ಬರಗಾಲ ಬರುತ್ತೆ. ಆ ಬರಗಾಲ ಎದುರಿಸಲು ಕೈಲಾಗದೆ ಐಗುಪ್ತ್ಯದ ಕಡೆಗೆ ಹೋಗಲು ಹೆಜ್ಜೆ ಹಾಕುತ್ತಾನೆ. ಕೊನೆಗೆ ಎಷ್ಟೋ ಅವಮಾನವನ್ನು ತಂದುಕೊಂಡನೆಂದು ನಾವು ಗತದಲ್ಲಿ ನೋಡಿಕೊಂಡಿದ್ದೇವೆ. ಕೊನೆಗೆ ಅವನು ಫರೋಹನ ಬಳಿಯಲ್ಲಿ ಅವಮಾನ ಎದುರಿಸಬೇಕಾಯಿತು. ಅವನ ಕುಟುಂಬ ಒಡೆದು ಹೋಗುವಂತಹ ಪರಿಸ್ಥಿತಿಗೆ ಅವನು ಸೇರುತ್ತಾನೆ. ಆದರೆ ದೇವರ ಮಹಾಕೃಪೆ ಅಬ್ರಹಾಮನ ಕುಟುಂಬ ಕಾಪಾಡಿತು. ಈ ದಿನ ನಮ್ಮ ಕುಟುಂಬದಲ್ಲಿಯೂ ವಾಸ್ತವವಲ್ಲವೋ? ಎಷ್ಟು ಸಾರಿ ಸೈತಾನನು ನಮ್ಮ ಕುಟುಂಬ ಒಡೆದು ಹಾಕುವ ಪ್ರಯತ್ನ ಮಾಡಲಿಲ್ಲ? ಎಷ್ಟು ಸಾರಿ ನಮ್ಮ ಕುಟುಂಬ ಬೇರ್ಪಡುವಂತೆ ಸೈತಾನನು ಕಾರ್ಯ ಮಾಡಲಿಲ್ಲ? ಎಷ್ಟು ಸಾರಿ ನಮ್ಮ ಕುಟುಂಬದಲ್ಲಿ ಸೈತಾನನು ತೂರಿಕೊಂಡು ಇಕ್ಕಟ್ಟುಗಳನ್ನು ಸೃಷ್ಟಿಸಲಿಲ್ಲ, ನರಕಯಾತನೆ ಸೃಷ್ಟಿಸಲಿಲ್ಲ, ನಾಶನಕರವಾದ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಲ್ಲ? ಅಂತಹ ಸಮಯದಲ್ಲಿ ದೇವರು ನಮ್ಮನ್ನು ನೆನಪು ಮಾಡಿಕೊಂಡು ನಮ್ಮ ಮೇಲೆ ದಯೆ ತೋರಿಸಿ ನಮ್ಮ ಕುಟುಂಬವನ್ನು ಸ್ಥಿರವಾಗಿ ನಿಲ್ಲಿಸದೇ ಇದ್ದರೆ ಈ ದಿನ ನಮ್ಮ ಕುಟುಂಬಗಳು ಇರ್ತಾ ಇದ್ದುವು ಅನ್ನುತ್ತೀರಾ? ಇಲ್ಲವೇ ಇಲ್ಲ. ನಮ್ಮ ಜೀವಿತದಲ್ಲಿ ದೇವರು ಆಯಾ ಸಂದರ್ಭಗಳಲ್ಲಿ ನಮ್ಮನ್ನು ನೆನಪು ಮಾಡಿಕೊಂಡಿರುವುದರಿಂದ ನಾವು ಜೀವಂತವಾಗಿದ್ದೇವೆ, ಸಜೀವವುಳ್ಳವರಾಗಿದ್ದೇವೆ, ದೇವರೊಂದಿಗೆ ಸಮಾಧಾನವುಳ್ಳವರಾಗಿದ್ದೇವೆ. ಕೇಳುವುದಕ್ಕಿಂತ ಮುಂಚೆಯೇ ನಮ್ಮ ಜೀವಿತದಲ್ಲಿ ಆತನು ಬಂದು ಆದುಕೊಳ್ಳುವಂತಹ
ಅದ್ಭುತನಾಗಿರುವ ಆಪತ್ ಬಾಂಧವನಾಗಿರುವಂತಹ ದೇವರಿಗೆ ನಾವು ಖಂಡಿತವಾಗಿ ಋಣಸ್ಥರಾಗಿರಬೇಕು. ಅಷ್ಟೇ ಅಲ್ಲ, ಆತನಿಗೆ ಮಹಿಮೆ, ಘನತೆ, ಪ್ರಭಾವ ಯುಗ ಯುಗಗಳವರೆಗೂ ಸಲ್ಲಿಸಬೇಕು. ಅಬ್ರಹಾಮನು ಕಷ್ಟಕಾಲದಲ್ಲಿರುವಾಗ ಸುಳ್ಳನ್ನು ಹೇಳುತ್ತಾನೆ. ಫಲಿತವಾಗಿ ಅವನ ಹೆಂಡತಿ ಸಾರಳು ಫರೋಹನ ಬಳಿಗೆ ಸೇರುತ್ತಾಳೆ. ಸಾರಳನ್ನು ತನ್ನ ಬಳಿಗೆ ಸೇರಿಸಿಕೊಂಡಂತಹ ಫರೋಹನು ಅಬ್ರಹಾಮನಿಗೆ ಕೆಲವೊಂದು ಪಶುಗಳನ್ನು, ದಾಸಿಯರನ್ನು ಬಹುಮಾನವಾಗಿ ಕೊಡ್ತಾನೆ. ಫರೋಹನೇನೋ ಅಬ್ರಹಾಮನ ಪ್ರಿಯಳಾದ ಹೆಂಡತಿಯನ್ನು ತನ್ನ ಬಳಿಗೆ ಸೇರಿಸಿಕೊಂಡು ಪಶುಗಳನ್ನಾಗಲಿ ಕೆಲಸದವರನ್ನಾಗಲಿ ಕೊಡುವುದು ಸೂಚಿಸುವುದೇನೆಂದರೆ ಸೈತಾನನ ಒಂದು ವಿಧಾನ ಸೂಚಿಸುವಂತದಾಗಿದೆ. ಸೈತಾನನು ನಮ್ಮ ಬಳಿಯಿಂದ ಬೆಲೆ ಬಾಳುವವುಗಳನ್ನು ತೆಗೆದುಕೊಂಡು ಬೆಲೆ ಇಲ್ಲದವುಗಳನ್ನು ನಮಗೆ ಅಂಟಿಸುವಂಥದ್ದು, ಕೊಡುವಂಥದ್ದು ಅವನ ವಿಧಾನವಾಗಿದೆ. ಕೊನೆಗೆ ತಪ್ಪು ತಿಳ್ಕೊಳ್ಳುತ್ತಾನೆ ಅಬ್ರಹಾಮನು. ಹಾಗೆಯೇ ಆ ಫರೋಹನ ಬಳಿಯಿಂದ ಅಬ್ರಹಾಮನು ಕಳಿಸಲ್ಪಡುತ್ತಾನೆ. ದೇವರ ಮಹಾಕೃಪೆಯಿಂದ ಅಬ್ರಹಾಮನು, ಅವನ ಕುಟುಂಬವನ್ನು, ಸಾರಳನ್ನು ಕಾಪಾಡುತ್ತಾರೆ. ಅಬ್ರಹಾಮನು ತನ್ನ ತಪ್ಪು ತಿಳಿದುಕೊಂಡಾಗ ಎಲ್ಲಿಗೆ ತಿರುಗಿ ಬರ್ತಾನೆ ಗೊತ್ತಾ? ಮತ್ತೆ ವಾಗ್ದಾನ ಭೂಮಿಗೆ ತಿರುಗಿ ಬರ್ತಾನೆ. ಮತ್ತೆ ಕಾನಾನಿಗೆ ಬರುತ್ತಾನೆ. ಎಲ್ಲಿ ಅವನು ಮೊದಲು ಯಜ್ಞವೇದಿಯನ್ನು ಕಟ್ಟಿದನೋ, ಎಲ್ಲಿ ಅವನು ಮೊದಲು ಪ್ರಾರ್ಥನೆಯನ್ನು ಮಾಡಿದನೋ ಅದೇ ಸ್ಥಳಕ್ಕೆ ಹಿಂತಿರುಗಿ ಬಂದು ಮತ್ತೆ ಯಜ್ಞವೇದಿಯನ್ನು ಕಟ್ಟಿ ಮತ್ತೆ ತನ್ನ ಜೀವಿತವನ್ನು ದೇವರಿಗೆ ಮರುಸಮರ್ಪಣೆ ಮಾಡಿಕೊಳ್ತಾನೆ. ಪ್ರೀತಿಯ ಆತ್ಮಿಕರೇ, ದಯವಿಟ್ಟು ಗಮನಿಸಿರಿ. ತಪ್ಪು ಹೆಜ್ಜೆ ಹಾಕುವುದು ನಮ್ಮ ಜೀವಿತದಲ್ಲಿ ಸಹಜವೇ. ಆದರೆ ತಪ್ಪು ಮಾಡಿದ ಪ್ರತಿ ಸಾರಿ ದೇವರ ಬಳಿಗೆ ಬಂದು ನಮ್ಮನ್ನು ನಾವು ದೇವರಿಗೆ ಮರುಸಮರ್ಪಣೆ ಮಾಡಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ದೇವರಿಂದ ದೂರವಾಗಿದ್ದೀರಾ? ಲೋಕಕ್ಕಾಗಲಿ ಅಥವಾ ಪಾಪಕ್ಕಾಗಲಿ, ಶರೀರ ಸಂಬಂಧವಾದ ಇಚ್ಛೆಗಳಿಗಾಗಲಿ ನಿಕಟವಾಗಿದ್ದೀರಾ? ದೇವರು ಬಯಸಿದಂತೆ ಜೀವಿಸಲಾರದೆ ಅದಕ್ಕೆ ತದ್ವಿರುದ್ಧವಾಗಿ ನಿಮ್ಮನ್ನು ನೀವು ಅಪವಿತ್ರ ಮಾಡಿಕೊಂಡಿದ್ದೀರಾ? ತಿಳಿದು ತಪ್ಪು ಕೆಲಸ ಮಾಡಿದ್ದೀರಾ? ತಪ್ಪು ಹೆಜ್ಜೆ ಹಾಕಿದ್ದೀರಾ? ಫಲಿತವಾಗಿ ದೇವರಿಂದ ದೂರವಾಗಿದ್ದೀರಾ? ಪರಿಶುದ್ಧತೆಯನ್ನು ಹಾಳು ಮಾಡಿಕೊಂಡಿದ್ದೀರಾ? ಅದೇ ಸ್ಥಿತಿಯಲ್ಲಿ ಇರಬೇಡಿರಿ. ಬೀಳುವವರು ತಕ್ಷಣವೇ ಮಾಡಬೇಕಾದ ಕೆಲಸ ಯಾವುದು ಗೊತ್ತಾ? ತಕ್ಷಣವೇ ಎದ್ದೇಳಬೇಕು. ನೀವೆಂದಾದರೂ ಜಾರಿ ಬಿದ್ದಿದ್ದೀರಾ? ನಿಮ್ಮಲ್ಲಿ ಯಾರೇ ಆಗಲಿ ಎಂದಾದರೂ ಜಾರಿ ಬಿದ್ದಿದ್ದೀರಾ? ನಾನು ಒಂದೆರಡು ಸಂದರ್ಭಗಳಲ್ಲಿ ಜಾರಿ ಬಿದ್ದಿದ್ದೇನೆ ಅನ್ನುವಂಥವರು ಕೈ ತೋರಿಸ್ತೀರಾ? ಯಸ್, ಜಾರಿ ಬಿದ್ದವರಿಗೆ ಥ್ಯಾಂಕ್ ಯು. ಜಾರಿ ಬಿದ್ದಂಥವರಿಗೆ ನಾನು ಕೇಳುವ ಪ್ರಶ್ನೆ ಏನೆಂದರೆ, ನೀವು ಜಾರಿ ಬಿದ್ದಾಗ ಏನ್ ಮಾಡಿದ್ರಿ? ಚೆನ್ನಾಗಿ ಬಿದ್ದೆ, ಹೇಗೋ ಬಿದ್ದಿದ್ದೇನಲ್ಲವೇ ಅಂದುಕೊಂಡು ಹಾಗೆ ಕೂತ್ಕೊಂಡಿದ್ದೀರಾ? ಇಲ್ಲವೇ ಆ ಕಡೆ ಈ ಕಡೆ ನೋಡಿ ಯಾರು ನೋಡುವ ಮುಂಚೆಯೇ ಹೇಳ್ತೀರಾ, ಕೇಳ್ತಿದ್ದೇನೆ, ರೋಡ್ ಮೇಲೆ ಜಾರಿ ಬೀಳುವುದಾದ್ರೆ ಎದ್ದೇಳ್ತೀರಲ್ಲವೇ? ಬೈಕ್ ಮೇಲಾಗಲಿ ಸೈಕಲ್ ಮೇಲಾಗಲಿ ಸ್ಕಿಡ್ ಆಗಿ ಕೆಳಗೆ ಬೀಳುತ್ತೀರಿ. ಬಿದ್ದಿರುವ ನೀವು ಹಾಗೆ ಬಿದ್ದಿರ್ತೀರಾ? ಮತ್ತೇನ್ ಮಾಡ್ತೀರಿ ಹೇಳ್ರಿ? ಬಿದ್ದೋದಂತಹ ವ್ಯಕ್ತಿ ತಾನು ಬಿದ್ದಿರುವ ಸ್ಥಿತಿಯಿಂದ ತಕ್ಷಣವೇ ಎದ್ದೇಳಬೇಕು. ಈ ದಿನ ಬಿದ್ದಿರುವಂತಹ ಸ್ಥಿತಿಯಲ್ಲಿ ಯಾರಾದರೂ ಇದ್ದೀರಾ? ಆತ್ಮೀಕವಾಗಿ ಬಿದ್ದು ಹೋದಂಥವರು, ಶಾರೀರಿಕವಾಗಿ ಬಿದ್ದೋದಂಥವರು, ಶರೀರ ಇಚ್ಛೆಗಳಿಗೆ ಬಿದ್ದೋದಂಥವರು, ಮೋಸದಲ್ಲಿ ಬಿದ್ದೋದಂಥವರು, ಪ್ರೀತಿಯಲ್ಲಿ ಬಿದ್ದೋದಂಥವರು, ಬಿದ್ದಿದ್ದೇವೆ ಎಂದು ಹೇಳುವಂಥವರು ನಮ್ಮಲ್ಲಿ ಯಾರಾದರೂ ಇರುವುದಾದ್ರೆ ಈಗ ತಾನೇ ನೀವೇ ಹೇಳಿದಿರಲ್ಲವೇ, ಬಿದ್ದವರು ಏನ್ ಮಾಡಬೇಕಂತೆ? ತಕ್ಷಣವೇ ಎದ್ದೇಳಬೇಕು. ದೇವರು ಈ ದಿನ ನಿಮಗೆ ಹೇಳ್ತಿದ್ದಾರೆ, ನೀವು ಬಿದ್ದು ಹೋಗಿದ್ದೀರಿ, ಆದರೆ ಅಲ್ಲಿ ಹಾಗೆಯೇ ಬಿದ್ದಿರಬೇಡಿರಿ, ಅಲ್ಲೇ ಇರಬೇಡಿರಿ. ರೋಡ್ ಮೇಲೆ ನೀವು ಹೋಗ್ತಿರುವಾಗ ಸ್ಕಿಡ್ ಆಗಿ ಬಿದ್ದಿರ್ತೀರ ಅಂದ್ಕೊಳ್ಳಿ. ಹಾಗೆ ಬಿದ್ದು ಅಲ್ಲೇ ಬಿದ್ದಿರುವುದಾದ್ರೆ ಏನಾಗುತ್ತೆ ಗೊತ್ತಾ? ಹಿಂದೆ ಲಾರಿ ಬರುತ್ತೆ, ಇಲ್ಲವೇ ಬಸ್ ಬರುತ್ತದೆ. ಬಂದೇನ್ ಮಾಡುತ್ತದೆ? ನಿಮ್ಮನ್ನು ಪೂರ್ತಿಯಾಗಿ ನಾಶ ಮಾಡಿಬಿಡುತ್ತದೆ. ಬಿದ್ದ ವ್ಯಕ್ತಿ ತಕ್ಷಣವೇ ಎದ್ದೇಳಬೇಕು, ಇಲ್ಲದಿದ್ದರೆ ಅಪಾಯ ಕಾದಿರುತ್ತದೆ. ನನ್ನ ಪ್ರಿಯ ತಮ್ಮ, ತಂಗಿ, ನಿಮಗೆ ಗೊತ್ತು ಈ ದಿನ ನೀವು ಬಿದ್ದಿರುವಂತಹ ಸ್ಥಿತಿಯಲ್ಲಿದ್ದೀರೆಂದು. ಬಿದ್ದಿರುವ ಸ್ಥಿತಿಯಲ್ಲಿರುವ ನಿಮಗೆ ಅಣ್ಣನಾಗಿ ಮನವಿ ಮಾಡಿಕೊಳ್ತಿದ್ದೇನೆ, ಏನೆಂದು ಗೊತ್ತಾ? ತಕ್ಷಣವೇ ಎದ್ದೇಳಿರಿ. ಯಾಕೆ ಗೊತ್ತಾ? ನೀವು ಅರಿಯದೇ ಇರುವಂತಹ ಒಂದು ಭಯಂಕರವಾದ ಅಪಾಯವು ಶೀಘ್ರವೇ ನಿಮ್ಮ ಮೇಲೆ ಬರುವಂತದ್ದಾಗಿರುತ್ತೆ. ತಪ್ಪಿಸಿಕೊಳ್ಳಲಾಗದ ಅಪಾಯ, ತಾಳಲಾರದಂತಹ ಅಪಾಯ, ಊಹಿಸಲಾರದ ಅಪಾಯ ನಿಮ್ಮ ಮೇಲೆ ಬರುವಂತದ್ದಾಗಿದೆ. ಯಾಕೆಂದರೆ ನೀವು ಬಿದ್ದು ಅಲ್ಲೇ ಬಿದ್ದವರಾಗಿದ್ದೀರಿ. ತಕ್ಷಣವೇ ಎದ್ದೇಳಬೇಕೆಂದು ಕೋರುತ್ತೇನೆ. ನೀವು ಹೇಳಬಹುದು, ಎದ್ದೇಳಬೇಕೆಂದು ನನಗೂ ಆಸೆ ಇದೆ, ಆದರೆ ನನಗೆ ಶಕ್ತಿ ಸಾಲ್ತಾ ಇಲ್ಲ. ನನ್ನ ಯೇಸುವಿನ ಕಡೆಗೆ ನೋಡಿರಿ, ಆತನು ಕೈಚಾಚಿ ಸಹಾಯ ಮಾಡ್ತಾನೆ. ನೀವು ಎದ್ದೇಳಲು ಬೇಕಾಗಿರುವಂತಹ ಶಕ್ತಿ ನನ್ನ ಯೇಸು ಅನುಗ್ರಹಿಸುತ್ತಾರೆ. ನೀವು ಕೈ ಚಾಚಿದರೆ ಸಾಕು. ನಾನು ಎದ್ದೇಳಬೇಕೆಂಬ ಆಸೆ ಇದೆ ದೇವರೇ, ನನ್ನನ್ನು ಎದ್ದೇಳಿಸು ದೇವರೇ ಎಂದು ಪ್ರಾರ್ಥಿಸುವುದಾದರೆ ಯೇಸು ನಿಮ್ಮನ್ನು ಎಬ್ಬಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ಅಬ್ರಹಾಮನು ಎದ್ದೇಳ್ತಾನೆ ಪ್ರಿಯರೇ. ಎದ್ದು ದೇವರ ಸನ್ನಿಧಿಗೆ ಬಂದು ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಹೀಗೆ ಪ್ರಾರ್ಥಿಸಿರುತ್ತಾನೆ, ದೇವರೇ ನನ್ನನ್ನು ಕ್ಷಮಿಸು. ನಿನ್ನ ಚಿತ್ತ ತಿಳ್ಕೊಳ್ಳದೆ, ನಿನ್ನ ಇಷ್ಟ ತಿಳ್ಕೊಳ್ಳದೆ, ನಿನ್ನ ಉದ್ದೇಶ ತಿಳಿದುಕೊಳ್ಳದೆ, ಕಷ್ಟ ಶ್ರಮೆ ಬಂದಿರುವುದರಿಂದ, ಬರಗಾಲ ಬಂದಿರುವುದರಿಂದ ನಿನ್ನನ್ನು ಬಿಟ್ಟು ಹೊರಟು ಹೋಗಿದ್ದೇನೆ, ನನ್ನನ್ನು ಕ್ಷಮಿಸು. ಬಹಳ ಅವಮಾನ, ಕಷ್ಟ ನಾನು ಎದುರಿಸಬೇಕಾಯಿತು.
ಮತ್ತೆ ದೇವರೇ ನನ್ನನ್ನು ಅಂಗೀಕರಿಸಿದೆ, ಮತ್ತೆ ನಿನ್ನ ಸನ್ನಿಧಿಗೆ ನನ್ನನ್ನು ಬರಮಾಡಿಕೊಂಡೆ, ಥ್ಯಾಂಕ್ಸ್ ದೇವರೇ ಎಂದು ಹೀಗೆ ತನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಳ್ತಾನೆ, ಮರುಸಮರ್ಪಣೆ ಮಾಡಿಕೊಳ್ತಾನೆ, ಮತ್ತೆ ಆತ್ಮಿಕ ಯಾತ್ರೆಯನ್ನು, ಆತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ. ದಯವಿಟ್ಟು ಕೇಳಿ ಪ್ರಿಯರೇ, ನಾವು ಆತ್ಮಿಕ ಜೀವಿತದಲ್ಲಿ ಮುಂದೆ ಸಾಗುತ್ತಾ ಇರುವಾಗ ಆಯಾ ಸಂದರ್ಭಗಳಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟರೆ, ಹಾಗೆ ಅವಕಾಶ ಕೊಟ್ಟ ನಂತರ ಮತ್ತೆ ದೇವರ ಬಳಿಗೆ ಬಂದು ನಮ್ಮ ಜೀವಿತ ಸರಿಪಡಿಸಿಕೊಂಡು ನಾವು ಮುಂದೆ ಸಾಗುತ್ತಾ ಇರುವುದಾದರೆ, ಸೈತಾನನಿಗೆ ಅವಕಾಶ ಕೊಟ್ಟಾಗ ಆ ಅವಕಾಶದ ನಿಮಿತ್ತ ಸೈತಾನನು ಮಾಡಿರುವ ಡ್ಯಾಮೇಜ್ ಯಾವುದು ಉಂಟಾಗುತ್ತದೋ ಅದು ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಕಾಡುತ್ತಾ ಇರುತ್ತದೆ ಎಂಬ ಸತ್ಯವನ್ನು ಮರೆಯಬೇಡಿರಿ. ನೀವು ರಕ್ಷಿಸಲ್ಪಟ್ಟಿರುತ್ತೀರಿ, ಹಾಗೆ ರಕ್ಷಿಸಲ್ಪಟ್ಟ ನಂತರ ಯೇಸುವಿಗೆ ಸಾಕ್ಷಿಯಾಗಿರಬೇಕಂದುಕೊಳ್ತೀರಿ. ಅಷ್ಟರಲ್ಲಿಯೇ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರೋ ವೀಕೆಂಡ್ ಪಾರ್ಟಿ ಇದೆ ಬಾ ಕಣೋ ಎಂದು ಕರೆದರೆ ನಾನು ಬರಲ್ಲ ಅನ್ನುತ್ತೀರಿ. ಆಗ ಅವರು ನೀನೇನು ಕುಡಿಯಬೇಡಪ್ಪ, ನೀನು ಸುಮ್ಮನೆ ಬಂದು ಕಂಪನಿ ಕೊಡು ಅನ್ನುತ್ತಾರೆ. ನೀನು ನಮ್ಮ ಫ್ರೆಂಡ್ ಅಲ್ಲವೋ, ನೀನು ಭಕ್ತನೆಂದು ನಮಗೆ ಗೊತ್ತು, ನೀನು ಕುಡಿಯೋ ಅವಶ್ಯಕತೆ ಇಲ್ಲ, ಬಾ ಕಣೋ ಎಂಬುದಾಗಿ ಅವರು ಒಂದು ಬಾರ್, ರೆಸ್ಟೋರೆಂಟ್ಗೋ ನೈಟ್ ಕ್ಲಬ್ಬಿಗೋ ಕರೆದುಕೊಂಡು ಹೋಗ್ತಾರೆ. ನೀವಂತೂ ಕುಡಿಯೋದಿಲ್ಲ, ಕುಡಿಯುವ ಮನಸ್ಸು ಆಗೋದಿಲ್ಲ. ಆದರೆ ಅಲ್ಲಿಗೆ ಹೋದ ನಂತರ ಅವರು ಸರಾಯಿ ಕುಡಿತಾ ನಿಮಗೆ ಬಲವಂತ ಮಾಡ್ತಾರೆ, ಶೋಧಿಸುತ್ತಾರೆ. ಕೊನೆಗೆ ನೀವು ಸರಾಯಿ ಕುಡಿತೀರಿ. ಸರಾಯಿ ಕುಡಿದ ನಂತರ ನೀವು ಆ ಕುಡಿದ ಮತ್ತಿನಲ್ಲಿ ನೀವು ಬಂದು ಬೈಕ್ ಓಡಿಸ್ತಾ ಆಕ್ಸಿಡೆಂಟ್ ಮಾಡುತ್ತೀರಿ. ಹಾಗೆ ಆಕ್ಸಿಡೆಂಟ್ ಮಾಡಿದ ನಂತರ ನಿಮ್ಮ ಕಾಲು ಮುರಿದು ಹೋಗುತ್ತದೆ. ಹಾಗೆ ಕಾಲು ಮುರಿದು ಹೋದ ನಂತರ ನಿಮ್ಮನ್ನು ಹಾಸ್ಪಿಟಲ್ಗೆ ಸೇರಿಸಿದ ನಂತರ ಡಾಕ್ಟರ್ಗಳು ಪರೀಕ್ಷಿಸಿ ನಿಮಗೆ ಹೇಳಿರುವ ಮಾತೇನೆಂದರೆ, ಕಾಲು ಪೂರ್ತಿಯಾಗಿ ನುಜ್ಜುನುಜ್ಜಾಗಿದೆ, ಏನೂ ಮಾಡ್ಲಿಕ್ಕಾಗೋದಿಲ್ಲ. ಯಾವ ಭಾಗದಲ್ಲಿ ಕಾಲು ಮುರಿದು ಎಲುಬುಗಳೆಲ್ಲ ನುಜ್ಜುನುಜ್ಜಾಗಿವೆಯೋ ಅಲ್ಲಿಂದ ಕಾಲು ಪೂರ್ತಿಯಾಗಿ ಕಟ್ ಮಾಡಬೇಕಾಗುತ್ತದೆ ಅನ್ನುತ್ತಾರೆ. ಆಗ ನೀವು ತಪ್ಪು ತಿಳ್ಕೊಂಡಿರುತ್ತೀರಿ, ದೇವರೇ ನಿನ್ನ ಸನ್ನಿಧಿಯಿಂದ ದೂರವಾಗಿದ್ದೆ, ಕುಡಿಯಬಾರದೆಂದು ಗೊತ್ತು, ಆದರೆ ಕುಡಿದಿದ್ದೇನೆ, ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ, ಕುಡಿದ ಮತ್ತಿನಲ್ಲಿ ಬೈಕ್ ಓಡಿಸಿ ಆಕ್ಸಿಡೆಂಟ್ ಮಾಡಿದ್ದೇನೆ, ಈಗ ನನ್ನ ಅರ್ಧ ಕಾಲು ಕಡಿದು ಹಾಕಿದ್ದಾರೆ. ಆಗ ದೇವರ ಸನ್ನಿಧಿಗೆ ಬಂದು ತಪ್ಪು ತಿಳಿದುಕೊಂಡು ಪಶ್ಚಾತ್ತಾಪ ಪಡ್ತೀರಿ. ದೇವರು ಕನಿಕರಿಸಿ ನಿಮ್ಮನ್ನು ಕ್ಷಮಿಸುತ್ತಾರೆ, ಮತ್ತೆ ನಿಮಗೆ ನೂತನ ಪ್ರಾರಂಭ ಅನುಗ್ರಹಿಸುತ್ತಾರೆ. ಆದರೆ ಕಳೆದುಕೊಂಡ ಕಾಲು ತಿರುಗಿ ನಿಮಗೆ ಬರುತ್ತದೆ ಅನ್ನುತ್ತೀರಾ? ಇದಕ್ಕೆ ಉತ್ತರ ಕೊಡುವ ಪ್ರಯತ್ನ ಮಾಡಿರಿ. ಕಳೆದುಕೊಂಡ ಕಾಲು ನಿಮಗೆ ಬರುತ್ತಾ? ಕಟ್ ಮಾಡಲ್ಪಟ್ಟ ಕಾಲು ಆಟೋಮೆಟಿಕ್ ಆಗಿ ಬಂದು ಅಂಟಿಕೊಳ್ತದ ನೀವು ಪಶ್ಚಾತ್ತಾಪ ಪಟ್ಟಿರುವುದರಿಂದ? ನೀವು ಯೇಸುವಿಗೆ ಮರುಸಮರ್ಪಣೆ ಮಾಡಿಕೊಂಡಿರುವುದರಿಂದ ನೀವು ಸೈತಾನನಿಗೆ ಅವಕಾಶ ಕೊಟ್ಟಾಗ ಕಟ್ ಮಾಡಲ್ಪಟ್ಟ ಕಾಲು ಮತ್ತೆ ತಿರುಗಿ ಬರುತ್ತದೋ? ಬರುವುದಿಲ್ಲ. ಅದಕ್ಕೆ ಹೇಳ್ತಿದ್ದೇನೆ ಪ್ರಿಯರೇ, ನಾವು ಆತ್ಮಿಕ ಜೀವಿತದಲ್ಲಿ ಮುಂದೆ ಮುಂದೆ ಸಾಗಿ ಪ್ರಯಾಣ ಮಾಡ್ತಾ ಇರುವಾಗ ಸೈತಾನನು ಕೆಲವು ಸಮಯದಲ್ಲಿ ಶೋಧಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಾಗ ಅವನು ನಮ್ಮ ಆತ್ಮಿಕತೆಯನ್ನು ಡ್ಯಾಮೇಜ್ ಮಾಡುತ್ತಾನೆ, ನಮ್ಮ ಶರೀರವನ್ನು ಡ್ಯಾಮೇಜ್ ಮಾಡುತ್ತಾನೆ, ನಮ್ಮ ಕ್ಯಾರೆಕ್ಟರ್ ಅನ್ನು ಡ್ಯಾಮೇಜ್ ಮಾಡುತ್ತಾನೆ, ನಮ್ಮ ಕುಟುಂಬವನ್ನು ಡ್ಯಾಮೇಜ್ ಮಾಡುತ್ತಾನೆ, ನಮ್ಮ ಮಕ್ಕಳ ಭವಿಷ್ಯವನ್ನು ಡ್ಯಾಮೇಜ್ ಮಾಡುತ್ತಾನೆ, ನಮ್ಮ ಉದ್ಯೋಗವನ್ನು ಡ್ಯಾಮೇಜ್ ಮಾಡುತ್ತಾನೆ, ನೀವು ಮಾಡ್ತಿರುವ ಸೇವೆಯನ್ನು, ಸಭೆಯನ್ನು ಡ್ಯಾಮೇಜ್ ಮಾಡ್ತಾನೆ. ಆಗ ನೀವು ಖಂಡಿತವಾಗಿ ದೇವರ ಕನಿಕರ ಹೊಂದಿಕೊಂಡು ಪಶ್ಚಾತ್ತಾಪ ಪಡುತ್ತೀರಿ. ಸೈತಾನನಿಂದುಂಟಾದ ಡ್ಯಾಮೇಜ್ ನಿಮಿತ್ತ ನಿಮಗೆ ಬಂದಿರುವ ನಷ್ಟ ಯಾವುದಿದೆಯಲ್ಲವೋ ಆ ನಷ್ಟ ಮಾತ್ರ ಹೆಚ್ಚು ಕಡಿಮೆ ನಿಮ್ಮ ಜೀವಿತ ಕಾಲವೆಲ್ಲ ನಿಮ್ಮೊಂದಿಗೆ ಬರುವಂತದಾಗಿರುತ್ತೆ. ಆ ವಿಷಯವನ್ನೇ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಫರೋಹನ ಬಳಿಗೆ ಅಬ್ರಹಾಮನು ಸೇರಿದಾಗ ಫರೋಹನು ಆಸ್ತಿ ಕೊಡ್ತಾನೆ. ಆ ಆಸ್ತಿಯೊಂದಿಗೆ ಅಬ್ರಹಾಮನು ಈಗ ಕಾನಾನಿಗೆ ತಿರುಗಿ ಬರ್ತಾನೆ. ಅವರ ಆಸ್ತಿ ಎಷ್ಟು ವಿಸ್ತಾರವಾಗಿತ್ತು ಗೊತ್ತಾ? ಲೋಟನ ಕುಟುಂಬವು ಮತ್ತು ಅಬ್ರಹಾಮನ ಕುಟುಂಬವು ಜೊತೆಯಾಗಿ ಇರಲಾರದಷ್ಟು ವಿಸ್ತಾರವಾಗಿದ್ದವು. ಆಸ್ತಿ ಅಂತಸ್ತು ಇಲ್ಲದೇ ಇರುವಾಗ ಇವರಿಬ್ಬರು ಜೊತೆಯಾಗಿಯೇ ಅಲ್ಲಿಗೆ ಹೋಗಿದ್ದರು. ಆದರೆ ಆಸ್ತಿ ಅತ್ಯಧಿಕವಾಗಿ ಹೆಚ್ಚಾದಾಗ ಎರಡು ಕುಟುಂಬಗಳ ಮಧ್ಯದಲ್ಲಿ ಮನಸ್ತಾಪ ಉಂಟಾದವು. ಡೈರೆಕ್ಟ್ ಆಗಿ ಅಬ್ರಹಾಮನಿಗೂ ಲೋಟನಿಗೂ ಮನಸ್ತಾಪಗಳು ಬರದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಆ ಆಸ್ತಿಯ ನಿಮಿತ್ತ ಕೆಲಸದವರ ಮಧ್ಯ ಮನಸ್ತಾಪಗಳು ಉಂಟಾದವು. ಆ ಮನಸ್ತಾಪವು ಲೋಟನಿಗೂ ಅಬ್ರಹಾಮನಿಗೂ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿರುವುದರಿಂದ ಆಗ ಅಬ್ರಹಾಮನು ಲೋಟನಿಗೆ ಹೇಳುತ್ತಾನೆ, ನೀನು ನಾನು ಬಂಧುಗಳಾಗಿದ್ದೇವೆ, ನಾವು ಅನ್ಯರ ಮಧ್ಯದಲ್ಲಿರುತ್ತಿದ್ದೇವೆ, ಅನ್ಯ ಜನರ ಮಧ್ಯ ಆತ್ಮೀಕರೆಂದು ಕರೆಯಲ್ಪಡುವ ನಾವು ಹೀಗೆ ಮನಸ್ತಾಪವುಳ್ಳವರಾಗಿ ಜಗಳವಾಡುತ್ತಾ ಕಲಹವುಳ್ಳವರಾಗಿರುವುದು ಒಳ್ಳೆಯದಲ್ಲ. ಅಬ್ರಹಾಮನು ವಯಸ್ಸಲ್ಲಿ ದೊಡ್ಡವನಾದದ್ದರಿಂದ ತಂದೆಗೆ ಸಮಾನನಾದದ್ದರಿಂದ ಒಂದು ಒಳ್ಳೆ ಸಲಹೆ ಕೊಡ್ತಾನೆ. ಏನೆಂದರೆ, ಲೋಟನೇ, ನೀನು ಬಲಗಡೆ ಹೋದ್ರೆ ನಾನು ಎಡಗಡೆ ಹೋಗ್ತೇನೆ, ನೀನು ಎಡಗಡೆ ಹೋದ್ರೆ ನಾನು ಬಲಗಡೆ ಹೋಗುತ್ತೇನೆ ಅನ್ನುತ್ತಾನೆ. ನೀನು ಚಿಕ್ಕವನಾದದ್ದರಿಂದ ಮೊದಲ ಚಾಯ್ಸ್ ನಿನಗೆ ಕೊಡ್ತೇನೆ, ನಿನ್ನ ನಿರ್ಣಯ ನೀನು ತೆಗೆದುಕೋ ಎಂದು ಒಂದು ಅವಕಾಶ ಕೊಡ್ತಾನೆ. ಮತ್ತೊಮ್ಮೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ಫರೋಹನ ಬಳಿಯಿಂದ ತಂದಿರುವಂತಹ ಆಸ್ತಿ ಹೆಚ್ಚು ಕಡಿಮೆ ಆ ಕುಟುಂಬದಲ್ಲಿ ಕಿಚ್ಚು ಹಚ್ಚಿತು. ಆ ಕುಟುಂಬದಲ್ಲಿರುವ ಶಾಂತಿ ಸಮಾಧಾನವನ್ನು ಹಾಳು ಮಾಡಿತು. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿರಿ.
ಅನ್ಯಾಯದಿಂದ ನೀವು ಸಂಪಾದಿಸುವ ಸಂಪಾದನೆ, ಅಕ್ರಮದಿಂದ ಬರುವ ನಿಮ್ಮ ಆದಾಯ ಎಂದೇ ಆಗಲಿ ನಿಮ್ಮ ಕುಟುಂಬಕ್ಕೆ ಶಾಂತಿ ಸಮಾಧಾನ ತರುವುದಿಲ್ಲ. ಸುಖವನ್ನು, ಸೌಖ್ಯವನ್ನು, ಸಂತೋಷವನ್ನು ನಿಮಗೆ ತಂದುಕೊಡುವುದಿಲ್ಲ ಎಂಬ ಈ ಸತ್ಯ ಮರೆಯಬೇಡಿರಿ. ಅಕ್ರಮದಿಂದ ನೀವು ಏನೇ ಸಂಪಾದಿಸಿದರೂ ಒಂದಲ್ಲ ಒಂದು ದಿವಸ ಅದು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ಅಶಾಂತಿಯನ್ನು ತರುತ್ತದೆ. ಅದಕ್ಕಾಗಿಯೇ ಬೈಬಲ್ ಹೇಳುವುದೇನೆಂದರೆ, ನ್ಯಾಯದಿಂದ ಸಂಪಾದಿಸುವಂತಹ ಅಲ್ಪವೇ ಅನ್ಯಾಯದಿಂದ ಸಂಪಾದಿಸುವಂತಹ ಆಸ್ತಿ ಅಂತಸ್ತಿಗಿಂತಲೂ ಆಶೀರ್ವಾದಕರವಾಗಿರುತ್ತದೆ ಎಂದು ಬೈಬಲ್ ಹೇಳುತ್ತದೆ. ನೋಡಿಕೊಳ್ಳೋಣ ಬನ್ನಿ ಒಮ್ಮೆ ನಿಮ್ಮ ಬೈಬಲ್ ಅನ್ನು. ಜ್ಞಾನೋಕ್ತಿ ಪುಸ್ತಕಕ್ಕೆ ತಿರುಗಿಸಿರಿ. 16ನೇ ಅಧ್ಯಾಯ 8ನೇ ವಚನ ಓದುತ್ತಿದ್ದೇನೆ. ವಾಕ್ಯ ಏನ್ ಹೇಳ್ತದೆ ನೋಡಿ. ಅನ್ಯಾಯದಿಂದ ಸಂಪಾದಿಸುವಂತಹ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು. ಅಂದರೆ ನೀತಿಯಿಂದ ಸಂಪಾದಿಸುವ ಅಲ್ಪವೇ ಲೇಸು. ಅಂದರೆ ಅನ್ಯಾಯದಿಂದ ಅತ್ಯಧಿಕವಾಗಿ ಸಂಪಾದಿಸುವುದಕ್ಕಿಂತಲೂ ನೀತಿಯಿಂದ ಸಂಪಾದಿಸುವ ಅಲ್ಪವೇ ಶ್ರೇಷ್ಠವಾದದ್ದಾಗಿದೆ. ಜ್ಞಾನೋಕ್ತಿ 23:4ನೇ ವಚನ. ಐಶ್ವರ್ಯ ಹೊಂದಬೇಕೆಂದು ಪ್ರಯಾಸ ಪಡಬೇಡ. ಅಂತಹ ಆಲೋಚನೆ ನಿನಗುಂಟಾಗುವುದಾದರೆ ತಕ್ಷಣವೇ ಬಿಟ್ಟು ಬಿಡು ಎಂಬುದಾಗಿಯೂ ಕೂಡ ಬೈಬಲ್ ಹೇಳುತ್ತದೆ. ಅಷ್ಟು ಮಾತ್ರವಲ್ಲ, ಮತ್ತೊಂದು ವಚನ ನಿಮಗೆ ತೋರಿಸಬೇಕೆಂದು ಬಯಸುತ್ತೇನೆ. 37ನೇ ಕೀರ್ತನೆ 16ನೇ ವಚನ. ನೀತಿವಂತನು ಹೊಂದಿಕೊಂಡಿರುವುದು ಸ್ವಲ್ಪವಾಗಿದ್ದರೂ ಬಹುಮಂದಿ ಭಕ್ತಿಹೀನರು ಹೊಂದಿಕೊಂಡಿರುವಂತಹ ಬಹುಧನಕ್ಕಿಂತಲೂ ಶ್ರೇಷ್ಠವಾಗಿದೆ. ಈ ವಚನಗಳನ್ನು ದಯವಿಟ್ಟು ಅಂಡರ್ಲೈನ್ ಮಾಡಿಕೊಳ್ಳಿರಿ. ನೀತಿವಂತನು ಸಂಪಾದಿಸುವ ಸ್ವಲ್ಪವೇ ಬಹುಮಂದಿ ನೀತಿವಂತರಾಗಿಲ್ಲದೆ ಇರುವವರು ಸಂಪಾದಿಸುವಂತಹ ಲಾಭಕ್ಕಿಂತಲೂ ಏನಂತೆ ಶ್ರೇಷ್ಠವಾಗಿದೆ. ಅನ್ಯಾಯದಿಂದ ಸಂಪಾದಿಸುವ ಸಂಪಾದನೆ ಎಂದೇ ಆಗಲಿ ನಮಗೆ ಮೇಲನ್ನು ಉಂಟು ಮಾಡಲ್ಲ ಎಂಬ ಸತ್ಯ ಮರೆಯಬೇಡಿರಿ. ಹಾಗೆಯೇ ಫರೋಹನು ಕೊಟ್ಟ ಸಂಪಾದನೆ ಸ್ವಲ್ಪ ಮಟ್ಟಿಗೆ ಅಬ್ರಹಾಮನಿಗೂ ಹಾಗೆ ಲೋಟನಿಗೂ ವೈರತ್ವವನ್ನು ತರುತ್ತದೆ. ಅಲ್ಲಿಯವರೆಗೂ ಜೊತೆಯಾಗಿ ಪ್ರಯಾಣ ಮಾಡಿರುವಂತಹ ಇವರಿಬ್ಬರ ಕುಟುಂಬ ಬೇರ್ಪಡಬೇಕಾಗುತ್ತದೆ. ಈ ದಿನ ಬಹಳ ಜನ ಸಹೋದರರು ಹಾಗೆ ಸಹೋದರಿಯರು ಒಮ್ಮೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿರುತ್ತಾರೆ, ಒಂದೇ ಮನೆಯಲ್ಲಿ ವಾಸ ಮಾಡಿರುತ್ತಾರೆ. ಆದರೆ ಬಂದಿರುವಂತಹ ಆಸ್ತಿಯ ನಿಮಿತ್ತ, ಆಸ್ತಿಯ ಜಗಳಗಳ ನಿಮಿತ್ತ, ಐಶ್ವರ್ಯದ ನಿಮಿತ್ತ ಪ್ರೀತಿಯಿಂದ ಕೂಡ ಮಾತಾಡಿಕೊಳ್ತಾ ಇಲ್ಲ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಕರೆಯುತ್ತಾ ಇಲ್ಲ. ದುರದೃಷ್ಟವಾದ ಸಂಗತಿ ಏನೆಂದರೆ ಇವರು ಭೇಟಿಯಾದಾಗ್ಲೂ ಕೂಡ ಮಾತಾಡುವುದಿಲ್ಲ. ಇವರು ಎಲ್ಲಿ ಭೇಟಿ ಆಗ್ತಾರೆ ಗೊತ್ತಾ? ಒಮ್ಮೆ ಒಂದೇ ಮನೆಯಲ್ಲಿದ್ದಂಥವರು, ಒಂದೇ ತಟ್ಟೆಯಲ್ಲಿ ತಿಂದವರು, ಒಂದೇ ಮಂಚದ ಮೇಲೆ ಮಲಗಿರುವ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು, ಒಟ್ಟಿಗೆ ಬೆಳೆದಂತಹ ಇವರು ಈ ದಿನ ಕೋರ್ಟ್ನಲ್ಲಿ ಭೇಟಿ ಆಗ್ತಾರೆ. ಆ ಕಡೆ ಅಣ್ಣ ಇರ್ತಾನೆ, ಈ ಕಡೆ ತಮ್ಮ ಇರ್ತಾನೆ, ಆ ಕಡೆ ಅಕ್ಕ ಇರ್ತಾಳೆ, ಈ ಕಡೆ ತಂಗಿ ಇರ್ತಾಳೆ. ಒಬ್ರನ್ನೊಬ್ರು ಮಾತಾಡಲ್ಲ. ಕಾರಣ ಆಸ್ತಿ, ಕಾರಣ ಐಶ್ವರ್ಯ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ಹಣದ ಆಸೆ ಎಲ್ಲಾ ಕೇಡಿಗೂ ಮೂಲ ಕಾರಣವಾಗಿದೆ ಎಂದು. ಸಹೋದರ ಸಹೋದರಿಯರೇ, ಬಹಳ ಜನ ಅಂದುಕೊಳ್ತಾರೆ ಹಣ ಹೆಚ್ಚಿರುವುದಾದರೆ ನಾವು ಬಹಳ ಸುಖವಾಗಿರಬಹುದು ಅಂದ್ಕೊಳ್ತಾರೆ. ಆದರೆ ಅದು ವಾಸ್ತವವಲ್ಲ. ಒಬ್ಬನು ಧನವನ್ನು ಸಮೃದ್ಧಿಯಾಗಿ ಹೊಂದಿರುವುದೇ ಅವನ ಜೀವನಾಧಾರವಲ್ಲವೆಂದು ಬೈಬಲ್ ಹೇಳುತ್ತದೆ. ಹಾಗಾಗಿ ಸಂಪಾದಿಸುವುದೆಲ್ಲ ನ್ಯಾಯದಿಂದಲೇ ಸಂಪಾದಿಸಿರಿ. ಅನ್ಯಾಯದಿಂದ ಸಂಪಾದಿಸಿ ಸಾಧಿಸುವುದೇನೂ ಇಲ್ಲ. ಅಬ್ರಹಾಮ ಲೋಟರ ಮಧ್ಯ ಆ ಐಗುಪ್ತ್ಯದಿಂದ ತಂದಿರುವಂತಹ ಆಸ್ತಿ ಸ್ವಲ್ಪ ಮಟ್ಟಿಗೆ ವೈರತ್ವ ತಂದಿತ್ತು. ಇವರು ಬೇರ್ಪಡಬೇಕಾಯಿತು. ನಂಬರ್ 1. ಈಗ ಎರಡನೇದು ನೋಡಿ. ಐಗುಪ್ತ್ಯ ದೇಶಕ್ಕೆ ಅಬ್ರಹಾಮನು ಹೋದಾಗ ಫರೋಹನು ಇವರಿಗೆ ಆಸ್ತಿ ಅಷ್ಟೇ ಅಲ್ಲ, ಆ ಫರೋಹನು ಇವರಿಗೆ ದಾಸ ದಾಸಿಯರನ್ನು ಕೂಡ ಕೊಟ್ಟಿರುವುದನ್ನು ಬೈಬಲಲ್ಲಿ ಕಾಣ್ತೇವೆ. ಆ ದಾಸ ದಾಸಿಯರಲ್ಲಿ ಒಬ್ಬರು ಹಾಗರಳಾಗಿದ್ದಳು. ಯಾರು? ಹಾಗರಳು. ದೇವರು ಅವರಿಗೆ ವಾಗ್ದಾನ ಮಗನು ಕೊಡುತ್ತೇನೆ ಎಂದು ಹೇಳಿದಾಗ ಅದು ಆಲಸ್ಯವಾಗುತ್ತಾ ಇರುವಾಗ ಒಂದು ಸಂದರ್ಭದಲ್ಲಿ ಸಾರಳು ದುಡುಕುತ್ತಾಳೆ. ಹಾಗೆ ದುಡುಕಿ ಆಕೆ ಕೊಟ್ಟ ಸಲಹೆ ಏನೆಂದರೆ, ದೇವರು ಕೊಡುತ್ತೇನೆಂದು ವಾಗ್ದಾನ ಮಾಡಿರುವ ವಾಗ್ದಾನ ಮಗನ ವಿಷಯದಲ್ಲಿ ತಡ ಮಾಡ್ತಾ ಇರುವುದರಿಂದ ಇಗೋ ನನ್ನ ದಾಸಿ, ಆಕೆಯೊಂದಿಗೆ ನೀನು ಹೋಗು ಎಂಬುದಾಗಿ ಸಲಹೆ ಕೊಡ್ತಾಳೆ. ಆ ಸಲಹೆ ಒಳ್ಳೆ ಸಲಹೆ ಅಂದುಕೊಳ್ತೀರಾ? ಒಮ್ಮೆ ಆಲೋಚಿಸಿರಿ ಪ್ರಿಯ ಸಹೋದರ ಸಹೋದರಿಯರೇ. ಜಾಗ್ರತೆ ನೀವು ಕೊಡುವ ಸಲಹೆ ವಿಷಯದಲ್ಲಿ. ಅಮ್ಮ ಸಹೋದರಿಯರೇ, ಬಹಳ ಜಾಗ್ರತೆ. ನಿಮ್ಮ ಗಂಡನಿಗೆ ನೀವು ಕೊಡುವ ಸಲಹೆ ವಾಕ್ಯಾನುಸಾರವಾಗಿರಬೇಕು, ಅದು ದೇವರ ಚಿತ್ತಾನುಸಾರವಾಗಿರಬೇಕು. ಕೆಲವು ಸಾರಿ ದುಡುಕಿ ಆವೇಶದಿಂದ ಸಲಹೆ ಕೊಡ್ತಿರ್ತೀರಿ. ಅಂತಹ ಸಲಹೆ ನಾಳಿನ ದಿನ ತೀರಲಾರದಂತಹ ನಷ್ಟ ಕಷ್ಟಗಳನ್ನು ತರಬಹುದು. ಹವ್ವ ದುಡುಕಿಯ ಹಣ್ಣನ್ನು ತಿನ್ನುತ್ತಾಳೆ, ಗಂಡನಿಗೂ ಸಲಹೆ ಕೊಡ್ತಾಳೆ ನೀವು ಕೂಡ ತಿನ್ನಿರಿ ಎಂದು. ಆಗ ಆದಾಮನು ಕನಿಷ್ಠ ಬುದ್ಧಿ ತಂದುಕೊಂಡು, ಇದೇನು ದೇವರು ಈ ಹಣ್ಣನ್ನು ತಿನ್ನಬೇಡವೆಂದಿದ್ದಾರಲ್ಲವೇ, ನಾವು ತಿನ್ನಬಾರದು ಎಂದು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಹೆಂಡತಿ ಸಲಹೆ ಕೊಡ್ತಾಳೆ, ಈ ಹಣ್ಣು ಬಹಳ ಚೆನ್ನಾಗಿದೆ ತಿನ್ನಿರಿ ಅಂದಾಗ ಅವನು ಕೂಡ ತಿನ್ನುತ್ತಾನೆ. ಏನ್ ಜರುಗಿತು ಹೇಳಿ? ಪ್ರಪಂಚಕ್ಕೆ ಮರಣವನ್ನೇ ತಂದು ಕೊಟ್ಟರು. ಎರಡನೇದಾಗಿ
ಸಾರಳು ಸಲಹೆ ಕೊಡ್ತಾಳೆ ತನ್ನ ಗಂಡನಾದ ಅಬ್ರಹಾಮನಿಗೆ. ಏನೆಂದು ಗೊತ್ತಾ? ಹೇಗೂ ನನಗೆ ಮಕ್ಕಳು ಹುಟ್ಟದೇ ಇರುವುದರಿಂದ ನನ್ನ ದಾಸಿಯೊಂದಿಗೆ ಹೋಗಿರಿ ಎಂಬುದಾಗಿ ಸಲಹೆ ಕೊಡ್ತಾಳೆ. ಅವಾಗ್ಲಾದ್ರೂ ಅಬ್ರಹಾಮ ಹೇಳಬೇಕಿತ್ತಲ್ಲವೇ, ಸ್ವಲ್ಪ ಕಾದಿರೋಣ, ದೇವರು ಖಂಡಿತವಾಗಿ ಮಾತು ನೆರವೇರಿಸುತ್ತಾರೆ, ಆತನು ಮಾತು ತಪ್ಪುವವನಲ್ಲ ಎಂದು ಕನಿಷ್ಠ ಅಬ್ರಹಾಮನಾದರೂ ವೇಟ್ ಮಾಡಬೇಕಿತ್ತಲ್ಲವೇ? ಆದರೆ ಏನಾಯ್ತೋ ಗೊತ್ತಿಲ್ಲ, ಅಬ್ರಹಾಮನ್ ಕೂಡ ಸಾರಳ ಸಲಹೆಯನ್ನು ಪಾಲಿಸುತ್ತಾನೆ, ಹಾಗರಳೊಂದಿಗೆ ಹೋಗುತ್ತಾನೆ. ಫಲಿತವಾಗಿ ಹಾಗರಳ ಮುಖಾಂತರ ಇಸ್ಮಾಯೇಲನು ಜನಿಸುತ್ತಾನೆ. ಬೈಬಲಿನ ಪ್ರಕಾರ ಈ ಹಾಗರಳು ಎಲ್ಲಿಂದ ಬಂದಳು? ಐಗುಪ್ತ ದೇಶದಿಂದ ಬಂದಳು. ಯಾರ್ ಕೊಟ್ರೆ ಬಂದಳು? ಫರೋ ಕೊಟ್ರೆ ಬಂದಳು. ಯಾಕೆ ಕೊಟ್ಟನು? ಫರೋಹನು ಸಾರಳನ್ನು ತನ್ನ ಬಳಿಗೆ ಸೇರಿಸಿಕೊಂಡಾಗ ಪ್ರತಿಯಾಗಿ ಕೆಲವು ಪಶುಗಳನ್ನು ಮತ್ತು ದಾಸದಾಸಿಯರನ್ನು ಕೊಡುತ್ತಾನೆ. ಹಾಗೆ ದಾಸದಾಸಿಯರನ್ನು ಕೊಟ್ಟಾಗ ದಾಸದಾಸಿಯರಲ್ಲಿ ಒಬ್ಬಳೇ ಹಾಗರಳು. ದೇವರ ವಾಗ್ದಾನಕ್ಕಾಗಿ ಕಾದಿರಬೇಕಾದಂತಹ ಸಾರಳು ಕಾದಿರಲಾರದೆ ದುಡುಕಿ ನಿರ್ಣಯ ತೆಗೆದುಕೊಳ್ಳುವುದಕ್ಕಾಗಿ ಆಕೆಯ ಮುಂದೆ ಕಾಣಿಸಿರುವ ಆಪ್ಷನ್ ಏನೆಂದರೆ ಹಾಗರಳೊಂದಿಗೆ ಅಬ್ರಹಾಮನು ಹೋಗುವಂಥದ್ದು. ಫಲಿತವಾಗಿ ವಾಗ್ದಾನ ಪುತ್ರನನ್ನು ಹಡೆಯಬೇಕಾದ ಅಬ್ರಹಾಮ ಸಾರಳು ಇಸ್ಮಾಯೇಲನನ್ನು ಪಡೆದುಕೊಳ್ಳುತ್ತಾರೆ. ಇಸ್ಮಾಯೇಲನಿಂದ ಬಂದಂತಹ ಒಂದು ಜನಾಂಗವಿದೆ, ಇಸಾಕನಿಂದ ಬಂದಿರುವಂತಹ ಜನಾಂಗವೂ ಕೂಡ ಇದೆ. ಈ ದಿನ ಭೂಮಿಯ ಮೇಲೆ ಇಸ್ಮಾಯೇಲನ ಸಂತತಿ ಕೂಡ ಇದೆ, ಹಾಗೆಯೇ ಇಸಾಕನ ಸಂತತಿ ಕೂಡ ಇದೆ. ಈ ಎರಡು ಸಂತತಿಯ ಮಧ್ಯ ಸಂತೋಷ ಸಮಾಧಾನ ಇದ್ದಿದ್ದೇ ಆದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಎರಡು ಸಂತತಿಯ ಮಧ್ಯ, ಈ ಎರಡು ಸಮಾಜಗಳ ಮಧ್ಯ ಶಾಂತಿ ಸಮಾಧಾನವು ಇರಬೇಕು ಎಂದು ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಕೆಲವು ಸ್ಥಳಗಳಲ್ಲಿ ಸಮಾಧಾನದ ಕೊರತೆ ಇದೆ, ಕೆಲವು ಸ್ಥಳಗಳಲ್ಲಿ ಶಾಂತಿಯ ಕೊರತೆ ಇದೆ. ಕೆಲವು ಸಂದರ್ಭಗಳಲ್ಲಿ ಮುಸ್ಲಿಂ ಬ್ರದರ್ಸ್ಗೆ ಭೇಟಿಯಾದಾಗ, ಬ್ರದರ್, ನಾವು ಅಣ್ಣ ತಮ್ಮಂದಿರಾಗಿದ್ದೇವೆ, ಕಾರಣವೇನೆಂದರೆ ಅಕ್ಕ ತಂಗಿಗೆ ಹುಟ್ಟಿದವರಾಗಿದ್ದೇವೆ ಎಂದು ಹೇಳ್ತಾರೆ. ಬಹಳ ಸಂತೋಷ, ಯಸ್. ಆದರೆ ಎಲ್ಲಾ ಕಡೆ ಇಂತಹ ಅಭಿಪ್ರಾಯ ಇಲ್ಲ. ಆ ದಿನ ಸಾರಳು ಕೊಟ್ಟ ಸಲಹೆಯ ನಿಮಿತ್ತ ಎರಡು ಸಂತತಿಗಳು ಈ ಭೂಮಿಯ ಮೇಲೆ ಬಂದವು. ಆ ಸಂತತಿಗಳು ಈ ದಿನಕ್ಕೂ ಕೂಡ ಭೂಮಿಯ ಮೇಲೆ ಅಭಿವೃದ್ಧಿಯಾಗುತ್ತಾ ಇವೆ. ಆದರೆ ಅವರಿಬ್ಬರಿಗೂ ಬೇರೆ ಬೇರೆ ನಂಬಿಕೆ ಇದೆ, ಅವರಿಬ್ಬರಿಗೂ ಬೇರೆ ಬೇರೆ ಮಾರ್ಗವಿದೆ. ಅವರಿಬ್ಬರು ಐಕ್ಯತೆಯಿಂದ ಸಮಾಧಾನದಿಂದ ಜೀವಿಸುವುದಾದ್ರೆ ಚೆನ್ನಾಗಿರುತ್ತೆ. ಆದರೆ ಕೆಲವು ದೇಶಗಳಲ್ಲಿ ಆ ಐಕ್ಯತೆಯ ಕೊರತೆ ಇದೆ. ಫಲಿತವಾಗಿ ಒಬ್ಬರಿಗೊಬ್ಬರು ವಿರುದ್ಧವಾಗಿ ನಿರ್ಣಯ ತೆಗೆದುಕೊಳ್ಳುತ್ತಿದ್ದಾರೆ, ಒಬ್ಬರಿಗೊಬ್ಬರು ವಿರುದ್ಧವಾಗಿ ಯುದ್ಧಗಳನ್ನು ಪ್ರಕಟಿಸುತ್ತಿದ್ದಾರೆ. ಅಂತಹ ಸನ್ನಿವೇಶಗಳು, ಸ್ಥಿತಿಗಳು ಈ ದಿನಗಳಲ್ಲಿ ಸಂಭವಿಸುತ್ತಾ ಇವೆ. ಅದಕ್ಕೆ ಕಾರಣ ಗೊತ್ತಾ? ಒಂದು ಸಾರಿ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ಅಬ್ರಹಾಮನು ದುಡುಕಿ ಐಗುಪ್ತ ದೇಶಕ್ಕೆ ಹೊರಟು ಹೋದಾಗ ಅದರ ನಿಮಿತ್ತವಾಗಿ ಅವನು ಹೊಂದಿಕೊಂಡಿರುವ ಫಲಿತಾಂಶವನ್ನು ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಈ ದಿನಕ್ಕೂ ಅದರ ಪರಿಣಾಮಗಳನ್ನು ನೋಡಬೇಕಾಗ್ತಿದೆ. ಸಾರಳು ಯೋಚನೆ ಮಾಡ್ತಿರುವಾಗ ಸ್ವಲ್ಪವಾದರೂ ಆಲೋಚಿಸಬೇಕಿತ್ತು. ಏನೆಂದರೆ ದೇವರು ವಾಗ್ದಾನ ಮಾಡಿದ್ದಾರೆ, ವಾಗ್ದಾನ ಪುತ್ರನನ್ನು ಕೊಡ್ತಾರೆ, ವೇಟ್ ಮಾಡೋಣ ಎಂದು ಆಲೋಚಿಸಲಿಲ್ಲ, ವೇಟ್ ಮಾಡಲಿಲ್ಲ. ಅಮ್ಮ ಸಹೋದರಿಯರೇ, ಕೆಲವು ಸಂದರ್ಭಗಳಲ್ಲಿ ನೀವು ಆಶಿಸಿದ್ದು ಜರಗದೇ ಇರುವಾಗ ದುಡುಕಬೇಡಿರಿ. ನಿಮ್ಮ ಗಂಡನಿಗೆ ಹೇಗೋ ಒಂದು ತೊಂದರೆಯನ್ನು ಕೊಟ್ಟು ನಿಮಗಿರುವ ಕೋರಿಕೆಯನ್ನು ತೀರಿಸಿಕೊಳ್ಳುವುದಾಗಲಿ, ನೀವಂದುಕೊಂಡ ಮನೆ ಕೊಂಡುಕೊಳ್ಳುವುದಾಗಲಿ, ಕಾರ್ ಕೊಂಡುಕೊಳ್ಳುವುದಾಗಲಿ, ಇಲ್ಲವೇ ಬಂಗಾರ ಕೊಂಡುಕೊಳ್ಳುವುದಾಗಲಿ ಮಾಡಬೇಡಿರಿ. ಆ ರೀತಿ ಪ್ರಯತ್ನಿಸುವಾಗ ನಿಮ್ಮ ಗಂಡನಿಗೆ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ನೀವು ಈ ರೀತಿ ಮಾಡಲೇಬೇಕು ಎಂದು ದುಡುಕಿದವರಾಗಿ ನಿಮ್ಮ ಗಂಡನಿಗೆ ಆ ಸಮಯದಲ್ಲಿ ರಾಂಗ್ ಸಲಹೆ ಕೊಡುವ ಪ್ರಯತ್ನ ಮಾಡಬೇಡಿ. ಅದರ ನಿಮಿತ್ತ ನಂತರ ದೊಡ್ಡ ಬೆಲೆ ಕಟ್ಟಬೇಕಾಗ್ತದೆ. ಪರಿಶುದ್ಧನಾದ ತಂದೆಯೇ, ಅಬ್ರಹಾಮನು ವಾಗ್ದಾನಕ್ಕಾಗಿ ಕಾದಿರಲಾರದೆ ದುಡುಕಿ ನಿರ್ಣಯ ತೆಗೆದುಕೊಳ್ಳುವಂತಹ ವಿಧಾನವು ಒಂದು ಕಡೆ ಸಾರಳನ್ನು, ಇನ್ನೊಂದು ಕಡೆ ಅಬ್ರಹಾಮನನ್ನು ಒತ್ತಡಕ್ಕೆ ಗುರಿ ಮಾಡಿತು. ಅದರ ಫಲಿತಾಂಶ ಏನೆಂದು ನಮಗೆ ಗೊತ್ತಾಯಿತು. ಹವ್ವ ಬೇಡವೆಂದ ಹಣ್ಣನ್ನು ತಿಂದಿದ್ದು ಮಾತ್ರವಲ್ಲ, ತನ್ನ ಗಂಡನಿಗೆ ಕೊಟ್ಟ ನಂತರ ಅವನು ಕೂಡ ಆಲೋಚಿಸಲಾರದೆ ಆ ಹಣ್ಣನ್ನು ಆದಾಮನು ತಿನ್ನುತ್ತಾನೆ, ಇಬ್ಬರೂ ಕೂಡ ತಿನ್ನುತ್ತಾರೆ. ಫಲಿತವಾಗಿ ಮರಣವು ಈ ದಿನಕ್ಕೂ ಕೂಡ ಮನುಷ್ಯರನ್ನು ಕದಲಿಸುತ್ತಿದೆ. ಅಕ್ರಮದಿಂದ ಕೂಡಿಸುವ ಐಶ್ವರ್ಯ ಎಂದಿಗೂ ನಮಗೆ ಮೇಲನ್ನುಂಟು ಮಾಡೋದಿಲ್ಲ. ನ್ಯಾಯದಿಂದ ಪರಿಶುದ್ಧವಾಗಿ ಸಂಪಾದಿಸುವ ಸ್ವಲ್ಪವೇ ಅಧಿಕವಾಗಿ ಭಕ್ತಿಹೀನರು ಸಂಪಾದಿಸುವಂತಹ ಐಶ್ವರ್ಯಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂಬ ಈ ಸತ್ಯ ಗ್ರಹಿಸಿ ನಾವು ಜೀವಿಸುವ ಹಾಗೆ, ಬಹು ಜಾಗ್ರತೆಯಿಂದ ಸಂಪಾದಿಸುವ ಹಾಗೆ ಸಹಾಯ ಮಾಡಿರಿ. ದೇವರೇ, ಹೊರನೋಟಕ್ಕೆ ಐಗುಪ್ತ್ಯವು ಹಾಲು ಜೇನು ಹರಿಯುವಂತೆ ಕಾಣಿಸಿತು, ಆದರೆ ಅದರ ಒಳಗಡೆ ನಾಶನ ಹೊಂಚು ಹಾಕಿಕೊಂಡಿತು. ಅಯ್ಯಾ, ಏಸಯ್ಯ,
ನಮ್ಮ ಜೀವಿತದಲ್ಲಿ ಎಂದೇ ಆಗಲಿ ನಾವು ಬೇಕಂತ ನಾಶನಕರವಾದ ಸ್ಥಳಗಳಿಗೆ ನಾವು ಹೋಗಲಾರದಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ದೈವ ಸೇವಕರಾದ ಪಡಿಸಿರಿ. ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ. ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್ ಆಗಿದೆ. ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ, ನಿಮ್ಮ ಭಾಷೆ ಯಾವುದೇ ಆಗಿರಲಿ, 24 ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ. ಎನ್ನುವಂಥದ್ದೇ ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.